we should avoid these all pollutions. These days we are doing this campaign under the slogan Swachh Bharat, and this is a very good encouraging for all, that we should always clean our natural resources and save it for the future for the other peoples. ಶಾಲೆಯ ಶಿಕ್ಷಕ ಮಾತಲೇಶ ಹಿರೇಮಠ, ಪ್ಲಾಸ್ಟಿಕ್ ಕಸ ನದಿಗೆ ಸೇರಿ ನೀರು ಕುಡಿಯಲು ಯೋಗ್ಯವಾಗಿಲ್ಲದಂತೆ ಆಗಿದೆ. ಇನ್ನು ಮಕ್ಕಳ ಸ್ವಚ್ಛತಾ ಕಾರ್ಯಕ್ಕೆ ಶಿಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಂದು ನಾವು ಬಹಳ ಕಲುಷಿತವನ್ನ ಮಾಡ್ತಾ ಇದ್ದೇವೆ. ನೀರು ಕುಡ್ಲಿಕ್ಕೆ ಬಾರದಂತ ಸ್ಥಿತಿಗೆ ನಾವು ಹೋಗಿದ್ದೇವೆ. ಮತ್ತು ಊರಿನಲ್ಲಿರ್ತಕ್ಕಂಥ ಚರಂಡಿ ನೀರು ಮತ್ತು ಪ್ಲಾಸ್ಟಿಕ್ ಮತ್ತು ಇನ್ನಿತರೆ ಎಲ್ಲಾ ವಸ್ತುಗಳನ್ನ ನಾವು ನೀರಲ್ಲಿ ತಂದು ಹಾಕೋದ್ರಿಂದ ನಮ್ಮ ಮೂಢನಂಬಿಕೆ ಆಗಿಬಿಟ್ಟಿದೆ. ಈ ಒಂದು ಸ್ವಚ್ಛತೆಯನ್ನು ನಾವು ಅಷ್ಟೇ ಅಲ್ಲ, ಎಲ್ಲರೂ ಈ ಸ್ವಚ್ಛತಾ ಕಾರ್ಯವನ್ನು ಮಾಡಿದ್ರೆ ನೀವೆಲ್ಲರೂ ರೋಗದಿಂದ ನಾವು ದೂರ ಇದ್ದು ಒಳ್ಳೆಯ ಒಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡಬಹುದು. ಸದ್ಯ ಕಳೆದ 3 ಶನಿವಾರಗಳಿಂದ ಶ್ರಮದಾನ ಮಾಡಲಾಗುತ್ತಿದ್ದು 2 ಕಿಲೋಮೀಟರ್ ಪ್ರದೇಶದಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್ ಹಾಗೂ ಕಸ ತೆಗೆಯಲಾಗಿದೆ. ಜನರು ಎಚ್ಚೆತ್ತುಕೊಂಡು ನದಿ ಉಳಿಸುವ ಕಾಯಕಕ್ಕೆ ಸಾಥ್ ನೀಡಬೇಕಿದೆ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ಮಂಗಳಗೌರಿ ಪೂಜಾರ ಅಭಿಪ್ರಾಯಪಟ್ಟರು. ನಮ್ಮ ಗ್ರಾಮದ ಜನತೆ ಎಚ್ಚೆತ್ತು ನಾವು ಇರ್ತಕ್ಕಂಥ ಪರಿಸರವನ್ನ ಸ್ವಚ್ಛವಾಗಿಟ್ಕೋಬೇಕು. ನಾವು ಪರಿಸರವನ್ನ ಸ್ವಚ್ಛವಾಗಿ ಎಷ್ಟು ಮಾಡ್ತೀವೋ ಅಷ್ಟು ನಮ್ಮ ಆರೋಗ್ಯ ಕೂಡ ಸ್ವಚ್ಛವಾಗಿರುತ್ತೆ, ನಾವು ಆರೋಗ್ಯಕರವಾಗಿರ್ತೀವಿ, ನಮ್ಮ ಊರು ನೋಡಲಿಕ್ಕೆ ಸುಂದರವಾಗಿರುತ್ತೆ, ಮಾದರಿಯ ಒಂದು ಗ್ರಾಮವಾಗಿರುತ್ತೆ ಅನ್ನೋ ಒಂದು ಕಲ್ಪನೆ ಎಲ್ಲರಲ್ಲೂ ಇರಬೇಕು. ಒಟ್ಟಾರೆ ನಮಾಮಿ ಗಂಗೆ ರೀತಿಯಲ್ಲೇ ನಮಾಮಿ ತುಂಗಾ ಯೋಜನೆ ಹಾಕಿಕೊಂಡು ನದಿ ಸ್ವಚ್ಛತೆಗೆ ಮುಂದಾಗಿರೋದು ನಿಜಕ್ಕೂ ಶ್ಲಾಘನೀಯ. ಇನ್ನಾದರೂ ಜನರು ಎಚ್ಚೆತ್ತು ತಮ್ಮ ಸುತ್ತಮುತ್ತಲಿನ ಪರಿಸರ ಕಲುಷಿತವಾಗದಂತೆ ನೋಡಿಕೊಳ್ಳಬೇಕಿದೆ.